ಅಧ್ಯಾಯ 2 ಶ್ಲೋಕ 25. ಅವ್ಯಕ್ತೋಯಂ ಅಚಿಂತ್ಯೋಯಂ ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಮುಚ್ಯತೆ ಅವಿಕಾರ್ಯೋಯಮುಚ್ಯತೆ ತಸ್ಮಾದೇವಂ ವಿದಿತ್ವೈನಂ ವಿದಿತ್ವೈನಂ ತಸ್ಮಾದೇವಂ ವಿದಿತ್ವೈನಂ ನಾನು ಶೋಚಿತುಮರ್ಹಸಿ ನಾನು ಶೋಚಿತುಮರ್ಹಸಿ. ಹೇಳಿಕೊಡುವುದನ್ನು ಅನುಸರಿಸಿ. ಅವ್ಯಕ್ತೋಯಮಚಿಂತ್ಯೋಯಂ ಅವ್ಯಕ್ತೋಯಮಚಿಂತ್ಯೋಯಂ ಅವಿಕಾರ್ಯೋಯಮುಚ್ಯತೆ ಅವಿಕಾರ್ಯೋಯಮುಚ್ಯತೆ ತಸ್ಮಾದೇವಂ ವಿದಿತ್ವೈನಂ ತಸ್ಮಾದೇವಂ ವಿದಿತ್ವೈನಂ ನಾನು ಶೋಚಿತುಮರ್ಹಸಿ ನಾನು ಶೋಚಿತುಮರ್ಹಸಿ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಅವ್ಯಕ್ತೋಯಮಚಿಂತ್ಯೋಯಂ ಅವಿಕಾರ್ಯೋಯಮುಚ್ಯತೆ ತಸ್ಮಾದೇವಂ ವಿದಿತ್ವೈನಂ ನಾನು ಶೋಚಿತುಮರ್ಹಸಿ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಅವ್ಯಕ್ತೋಯಮಚಿಂತ್ಯೋಯಂ ಅವ್ಯಕ್ತಃ ಅಂದರೆ ಅಗೋಚರವು, ಅಯಂ ಅಂದರೆ ಈ ಆತ್ಮನು. ನಮ್ಮ ಇಂದ್ರಿಯಗಳ ಮೂಲಕ ಗ್ರಹಿಸಲು ಸಾಧ್ಯವಿರುವ ವಸ್ತುವನ್ನು ವ್ಯಕ್ತ ಅಂತ ಕರಿತೇವೆ. ಯಾವುದು ನಮ್ಮ ಪಂಚೇಂದ್ರಿಯಗಳಿಗೆ ಅತೀತವಾಗಿದೆಯೋ ಅದನ್ನು ಅವ್ಯಕ್ತ ಅಂತ ಹೇಳ್ತೇವೆ. ಎಕ್ಸಾಂಪಲ್, ಮಾವಿನ ಬೀಜದಲ್ಲಿ ಮಾವಿನ ಮರವನ್ನು ನಾವು ನೋಡೋದಕ್ಕೆ ಆಗೋದಿಲ್ಲ, ಆದರೂ ಆ ಬೀಜವು ಮರಕ್ಕೆ ಕಾರಣ ಅಂತ ನಮಗೆ ಗೊತ್ತು. ಈ ಸಂದರ್ಭದಲ್ಲಿ ಮರವು ಬೀಜದಲ್ಲಿ ಅವ್ಯಕ್ತ ರೂಪದಲ್ಲಿದೆ ಅಂತ ಹೇಳ್ತೇವೆ. ಅಂತೆಯೇ ಆತ್ಮನು ಅವ್ಯಕ್ತ ಅಂದಾಗ ಅದನ್ನು ನಮ್ಮ ಪಂಚೇಂದ್ರಿಯಗಳಿಂದ ಯಾವುದರಿಂದಲೂ ಗ್ರಹಿಸಲು ಆಗೋದಿಲ್ಲ ಅಂತ ಅರ್ಥ. ಅವನು ಅಚಿಂತ್ಯ ಅಂದರೆ ನಮ್ಮ ಮನಸ್ಸಿನಲ್ಲಿ ಅವನನ್ನು ಹೀಗೆ ಅಂತ ಚಿಂತಿಸೋದಿಕ್ಕೆ ಆಗೋದಿಲ್ಲ. ನಾವು ಮನಸ್ಸಿನಲ್ಲಿ ಏನನ್ನ ಚಿಂತಿಸಬೇಕಾದ್ರೂ ಹಿಂದೆ ಅದನ್ನು ಎಲ್ಲಿಯೋ ಕೇಳಿದ್ದೋ, ನೋಡಿದ್ದೋ, ಮೂಸಿದ್ದೋ, ಮುಟ್ಟಿದ್ದೋ, ರುಚಿ ನೋಡಿದ್ದೋ ಆಗಿರುತ್ತೆ. ಅಥವಾ ಅವು ಸೂಕ್ಷ್ಮವಾದ ವಿಷಯಗಳಾದರೆ ಅದನ್ನು ಒಳ್ಳೆಯದು, ಕೆಟ್ಟದ್ದು, ಸತ್ಯ, ಅಸತ್ಯ ಮುಂತಾದ ಗುಣಗಳ ಮೂಲಕ ಕಲ್ಪಿಸ್ಕೊಳ್ತೇವೆ. ಇವೆಲ್ಲ ಮನಸ್ಸಿಗೆ ನಿಲುಗುವಂತಹವು. ಯಾವುದು ಇಂದ್ರಿಯಗಳಿಗೆ ಗೋಚರವಾಗಿರುವುದೋ ಅದು ಯೋಚಿಸುವುದಕ್ಕೆ ವಿಷಯವಾಗಿರುತ್ತೆ. ಆದರೆ ಆತ್ಮನು ಇಂದ್ರಿಯಗಳಿಗೆ ಗೋಚರನಲ್ಲದ್ದರಿಂದ ಅಚಿಂತ್ಯನು. ಅವಿಕಾರ್ಯೋಯಮುಚ್ಯತೆ ಅವಿಕಾರ್ಯ ಅಂದರೆ ವಿಕಾರರಹಿತನು, ಬದಲಾಗುವವನಲ್ಲ. ವಿಕಾರ ಅಂದರೆ ಮಾಡಿಫಿಕೇಶನ್. ಯಾವುದು ರೂಪ ಹೊಂದಿದೆಯೋ ಅದಕ್ಕೆ ವಿಕಾರಗಳು ಸಹಜ. ಆತ್ಮನು ವಿಕಾರರಹಿತ, ಅವನಲ್ಲಿ ಯಾವ ವಿಕಾರಗಳೂ ಇಲ್ಲ. ಬಾಲ್ಯ, ಯೌವನ, ವಾರ್ಧಕ್ಯ ಇವೆಲ್ಲ ದೇಹ ಧರ್ಮಗಳು, ಆತ್ಮನ ಧರ್ಮ ಅಲ್ಲ. ಬಲವಾಗಿರೋದು, ದುರ್ಬಲವಾಗಿರೋದು, ಆರೋಗ್ಯವಾಗಿರೋದು, ಅನಾರೋಗ್ಯದಲ್ಲಿರೋದು, ತೆಳ್ಳಗೆ ದಪ್ಪಗೆ ಇರೋದು, ಕೊನೆಗೆ ಹುಟ್ಟೋದು, ಸಾಯೋದು ಇವುಗಳೆಲ್ಲ ಆತ್ಮ ತೊಟ್ಟುಕೊಂಡಿರುವ ದೇಹವೆಂಬ ಅಂಗಿಯ ಧರ್ಮಗಳು. ಇವು ಬದಲಾಯಿಸುತ್ತೆ. ಆದರೆ ಆತ್ಮನಾದರೋ ಯಾವಾಗಲೂ ಒಂದೇ ಸಮನಾಗಿರುವನು. ತಸ್ಮಾದೇವಂ ವಿದಿತ್ವೈನಂ ತಸ್ಮಾತ್ ಆದ್ದರಿಂದ, ಏವಂ ಹೀಗೆ, ವಿದಿತ್ವ ಚೆನ್ನಾಗಿ ತಿಳಿದು, ಅನುಶೋಚಿತಂ ಶೋಕ ಪಡುವುದು, ನ ಅರ್ಹಸಿ ಯೋಗ್ಯವಲ್ಲ. ಏನಂ ಈ ಆತ್ಮನನ್ನು, ಅವನನ್ನು ಹೀಗೆಂದು ತಿಳಿದುಕೊಂಡು
ದುಃಖ ಪಡುವುದು ನಿನಗೆ ಯೋಗ್ಯವಲ್ಲ. ನಮ್ಮ ಶೋಕಕ್ಕೆಲ್ಲ ಕಾರಣ ಅಜ್ಞಾನ. ಯಾವಾಗ ಜ್ಞಾನದಿಂದ ಅಜ್ಞಾನವನ್ನು ದೂಡ್ತೀವೋ ಆಗ ಸಮಸ್ಯೆ ನಿವಾರಣೆ ಆಗತ್ತೆ. ಒಂದು ವ್ಯಾವಹಾರಿಕ ದೃಷ್ಟಿ, ಮತ್ತೊಂದು ಪಾರಮಾರ್ಥಿಕ ದೃಷ್ಟಿ. ವ್ಯಾವಹಾರಿಕ ದೃಷ್ಟಿಯಲ್ಲಿ ಹುಟ್ಟೋದು ಸಾಯೋದು ಎಲ್ಲ ಇರುತ್ತೆ. ಪಾರಮಾರ್ಥಿಕ ದೃಷ್ಟಿಯಲ್ಲಿ ಅದು ಹೊಸದಾಗಿ ಹುಟ್ಟಲು ಇಲ್ಲ, ಅದು ಇನ್ಮೇಲೆ ಸಾಯೋದು ಇಲ್ಲ. ಯುದ್ಧದಲ್ಲಿ ದೇಹಗಳು ನಾಶವಾಗತ್ತೆ, ಆದರೆ ಆತ್ಮ ಎಂದಿಗೂ ನಾಶವಾಗೋದಿಲ್ಲ. ಆತ್ಮನನ್ನ ನಿರ್ವಿಕಾರ, ಅವ್ಯಕ್ತ, ಅಚಿಂತ್ಯ ಮತ್ತು ಅವಿಕಾರ್ಯ ಅಂತ ತಿಳಿಸಿದ್ದಾಯಿತು. ಹೀಗೆ ತನ್ನ ಚಿಂತೆಯನ್ನ ಅರ್ಜುನನು ಕೊನೆಗಾಣಿಸಬೇಕು ಅಂತ ಕೃಷ್ಣ ಬೋಧಿಸ್ತಾನೆ. ಯಾರು ಆತ್ಮನ ಸ್ವಭಾವವನ್ನ ಮನಗಂಡಿದ್ದಾರೋ ಅಂತಹವರು ತಾವು ಕೊಲ್ಲೋದು ಇಲ್ಲ, ಕೊಲ್ಲಿಸಿಕೊಳ್ಳೋದು ಇಲ್ಲ ಅಂತ ತಿಳಿದು ವ್ಯಥೆಗೊಳಗಾಗೋದಿಲ್ಲ ಅಂತ ಪರಮಾತ್ಮ ತಿಳಿಸಿದ್ದಾನೆ. ಈ ಆತ್ಮನು ಅವ್ಯಕ್ತ, ಅಚಿಂತ್ಯ ಮತ್ತು ವಿಕಾರ ಹೊಂದದವನೆಂದು ಹೇಳಲ್ಪಡ್ತಾನೆ. ಆದ್ರಿಂದ ಎಲೆ ಅರ್ಜುನ, ಆತ್ಮನನ್ನು ಈ ಪ್ರಕಾರ ತಿಳಿದುಕೊಂಡು ನೀನು ಶೋಕಿಸುವುದು ಯೋಗ್ಯವಲ್ಲ, ಅರ್ಥಾತ್ ಶೋಕ ಪಡುವುದು ನಿನಗೆ ತರವಲ್ಲ ಅಂತ ಪರಮಾತ್ಮ ಹೇಳ್ತಿದ್ದಾನೆ.